ಗಾಯ್ಸ್, ಮತ್ತೆ ನಿಮಗೆ ಸುಸ್ವಾಗತ ನಮ್ಮ ಚಾನೆಲ್ ದ ರೋಡ್ ಟ್ರಿಪ್ಪರ್ ಓಕೆ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಆ್ಯಸ್ ಯೂಶುವಲ್ ನಾವು ಮತ್ತೆ ರೋಡ್ ಟ್ರಿಪ್ಪಿಂಗ್ ವಿಡಿಯೋನೇ ಮಾಡೋದು. ಆದರೆ ಯಾವುದ್ರಲ್ಲಿ ಅಂತ ನೀವು ನಮ್ಮ ಓದ್ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಹೊಸದಾಗಿ ಒಂದು ಸ್ಟೇರಿಂಗ್ ವೀಲ್ ಮಾಡಿದ್ದೀನಿ ಅಂತ. ಸದ್ಯಕ್ಕೆ ಅದೇ ಸ್ಟೇರಿಂಗ್ ವೀಲಲ್ಲೇ ಇವಾಗ ರೋಡ್ ಟ್ರಿಪ್ಪಿಂಗ್ ಮಾಡೋದು. ಮತ್ತು ನಾನು ಯಾರ ಮನೆಗೆ ಹೋಗ್ತಿದ್ದೀನಿ ಅಂದರೆ ಹೇಳ್ತೀನಿ ನೋಡಿ ಗಾಯ್ಸ್. ಆದರೆ ಇವಾಗಂತೂ ಸೀನೇ ಇಲ್ಲ ಹೇಳೋಕ್ಕೆ. ನೀವು ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ಹೇಳ್ತೀನಿ ನಾನು ಯಾರ ಮನೆಗೆ ಹೋಗ್ತಿದ್ದೀನಿ ಅಂತ. ಹಾಗಾಗಿ ಗಾಯ್ಸ್, ಇವಾಗ ಸದ್ಯಕ್ಕೆ ನಾನು ರೋಡ್ ಟ್ರಿಪ್ಪಿಂಗ್ ಮಾಡ್ತಾ ನಿಮಗೆ ನಮ್ಮ ಚಾನಲ್ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳಬೇಕು ಗಾಯ್ಸ್. ನಾನು ಇವಾಗ ಏನಂತ ಹೇಳೋದನ್ನ ಶುರು ಮಾಡ್ತೀನಿ ಇವಾಗ ಗಾಯ್ಸ್. ಇವಾಗ ಸದ್ಯಕ್ಕೆ ನಾನು ಬೇಜಾನ್ ವೀಡಿಯೋಸ್ಗಳು ಹಾಕ್ಬಿಟ್ಟಿದ್ದೀನಿ. ಆದ್ರೂ ಬರೀ 15 ಸಬ್ಸ್ಕ್ರೈಬರ್ಸ್. ಗಾಯ್ಸ್, ಬರೀ 15 ಸಬ್ಸ್ಕ್ರೈಬರ್ಸ್. ನನ್ನ ಪ್ರಕಾರ ಯಾರು ಇಷ್ಟು ಕಡಿಮೆ ಇರಲ್ಲ ಅನಿಸ್ತದೆ ಗಾಯ್ಸ್. ಗಾಯ್ಸ್, ಆದಷ್ಟು ಬೇಗ ನಮ್ಮ ಚಾನಲ್ನ 10K ಸಬ್ಸ್ಕ್ರೈಬರ್ಸ್ವರೆಗೂ ಮಾಡಿ. ಅವಾಗ ನಮಗೆ ಸಿಲ್ವರ್ ಪ್ಲೇ ಬಟನ್ ಪ್ಲಸ್ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತಾರೆ ಯೂಟ್ಯೂಬ್ ಅವರು. ಅದರಿಂದ ಅವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು PC ತೊಗೊತೀನಿ. PC ಅಂದರೆ ನಿಮಗೆ ಗೊತ್ತಿರಲೇಬೇಕು ಏನು ಅಂತ. ಪರ್ಸ್ನಲ್ ಕಂಪ್ಯೂಟರ್. ಆ ಪರ್ಸ್ನಲ್ ಕಂಪ್ಯೂಟರಲ್ಲಿ ಗೈಸ್ ನಾನು ರೋಡ್ ಟ್ರಿಪ್ಪಿಂಗ್ ವೀಡಿಯೋಸ್ ಮಾಡ್ತೀನಿ. ಆದರೆ ಕೀಪ್ಯಾಡ್ ಅಂತೂ ಕನ್ಸಲು ಯೂಸ್ ಮಾಡಲ್ಲ ನಾನು ರೋಡ್ ಟ್ರಿಪ್ಪಿಂಗ್ ವೀಡಿಯೋಸ್ ಮಾಡಬೇಕಂದ್ರೆ. ಹೇಳೋದ ಗಾಯ್ಸ್ ಏನು ಯೂಸ್ ಮಾಡ್ತೀನಿ ಅಂತ. ಒಟ್ಟು ಅವ್ರು ದುಡ್ಡು ಕೊಡ್ತಾರಲ್ಲ ಅದರಲ್ಲಿ PC ತೊಗೊತೀನಿ. ಅದನ್ನಾಗಿ ನೀವು ಕೇಳಲೇಬೇಡಿ. ಹುಷಾರು ಡ್ರೈವರ್. ಗಾಯ್ಸ್, ಅದ್ರಲ್ಲಿ ನಾನು PC ಅಂತೂ ತೊಗೊತೀನಿ. ಜೊತೆಗೆ ನಾನಿವಾಗ ಕಾರ್ಡ್ಬೋರ್ಡ್ ಸ್ಟೇರಿಂಗ್ ಮಾಡಿದ್ದೀನಲ್ಲ, ಕಾರ್ಡ್ಬೋರ್ಡ್ನ ಬಿಟ್ಟು ಒಂದು ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ 2300 ಒಂದು ಸ್ಟೇರಿಂಗ್ ತೊಗೊತೀನಿ. ಅದು ಬರೋದು PCಗೆ ಮಾತ್ರ. ಅದಕ್ಕೆ ಗಾಯ್ಸ್ ನಾನು ಫೋನಲ್ಲಿ ತೊಗೊಂಡಿಲ್ಲ. PCಗೆ ಅಂದರೆ ಇನ್ನೂ ಎಷ್ಟು ದುಡ್ಡು ಬೇಕು, ಅದು ಬರೀ ನಿಮ್ಮಿಂದ ಸಾಧ್ಯ ಆಗುತ್ತೆ. ಈ ಗಾಯ್ಸ್, ನೀವು ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಜನರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಮತ್ತು ಅವ್ರಿಗೆ ಹೇಳಿ ದಯವಿಟ್ಟು ಒಂಚೂರು ಪರವಾಗಿಲ್ದಾರಂಗೆ ವೀಡಿಯೋ ಮಾಡ್ತಾನೆ, ಪ್ಲೀಸ್ ಅಂದ್ಬೇಡಿ. ನಿಮ್ಮ ಚಾನಲ್ನ ಆದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ರಿ ಗಾಯ್ಸ್ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ನೇಬರ್ಸ್ ಯಾರಿಗಾದ್ರು. ಯಾಕಂದರೆ ಗಾಯ್ಸ್ ನಾನು ತುಂಬ ಕಷ್ಟಪಡ್ತಿದ್ದೀನಿ ಒಬ್ಬ ಯೂಟ್ಯೂಬರ್ ಆಗಬೇಕು ಅಂತ. ಆದರೆ ಅದಕ್ಕೆ ಫಲ ನನಗೆ ಸಿಗ್ತಿಲ್ಲ. ಆ ಫಲನ ಕೊಡ್ಸೋಕ್ಕೆ ಸಾಧ್ಯವಿರೋದು ಬರೀ ನಿಮ್ಮಿಂದ. ನೀವೇ ಏನೋ ಮಾಡಿ ನಮ್ಮ ಚಾನಲ್ನ ಗ್ರೋ ಮಾಡೋಕ್ಕೆ ಸಹಾಯ ಮಾಡಬೇಕು ಗಾಯ್ಸ್. ನೀವೇ ಎಲ್ಲ ಇರೋದು ಬರೀ ನಿಮ್ಮ ಕೈಯಲ್ಲಿ. ನಾವು ಏನಂದರೆ ಏನೂ ಮಾಡೋಕ್ಕಾಗಲ್ಲ. ಇವನೇನಪ್ಪ ಇವನು ಹಿಂಗೆ ಯಾರೋ ಮಾರ್ಕ್ ಹಾಕೊಂಡು ನಿಂತವನೆ. ಓಕೆ ಗಾಯ್ಸ್, ಇವಾಗ ಮೇನ್ ಪಾಯಿಂಟ್ ಮಾತಾಡಿ ಆಯಿತು ನಾನು ಈ ವಿಡಿಯೋದಲ್ಲಿ. ಇವಾಗ ನಾನು ಹೇಳ್ತೀನಿ ನಾನು ಯಾರ ಮನೆಗೆ ಹೋಗ್ತಿದ್ದೀನಿ ಅಂತ. ಹೇಳ್ದ ಗಾಯ್ಸ್? ಹೇಳಲ್ಲ, ಸುಮ್ಮನಂದೆ ಗಾಯ್ಸ್. ಹೇಳ್ತೀನಿ ನಾನು ಸದ್ಯಕ್ಕೆ ಯಾರ ಮನೆಗೆ ಹೋಗ್ತಿದ್ದೀನಿ ಅಂದರೆ ಅಯ್ಯೋ ಓಕೆ ಇಲ್ಲಿಂದ ಹೋಗೋಕ್ಕಾಗಲ್ಲ ಅನ್ಸ್ಕೊತೀನಿ ನಾನು. ಹೌದು ಗಾಯ್ಸ್, ಇಲ್ಲಿಂದ ಹೋಗೋಕ್ಕಾಗಲ್ಲ. ಟರ್ನ್ ಮಾಡ್ಕೊ. ನಾನು ಸ್ಟೇರಿಂಗಲ್ಲೇ ಟರ್ನ್ ಮಾಡ್ತಿರೋದು ಗಾಯ್ಸ್. ನಾನು ಸ್ಟೇರಿಂಗ್. ಆಮೇಲೆ ಗಾಯ್ಸ್ ಇನ್ನೊಂದು ಪಾಯಿಂಟು, ನೀವು ಅಂದ್ಕೊಂಡಿರ್ಬೋದು ಇವನು ಯಾರಪ್ಪ ಇಷ್ಟು ಕಚ್ಚಡವಾಗಿ ವೀಡಿಯೋಸ್ ಮಾಡ್ತಾನೆ, ನಾವು ಏನಕ್ಕೆ ಇವನ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ. ಓಕೆ ಗಾಯ್ಸ್, ಅನ್ಬೋದು ನೀವು ಹಂಗೆ ಅಂತೀರ, ನಂಗೆ ಚೆನ್ನಾಗಿ ಗೊತ್ತು. ಅನ್ಬೋದು ನೀವು,
ಒಬ್ಬರೊಬ್ಬರು ಹೇಳಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರು ನಂಗೆ ಹೇಳಲ್ಲ. ಯಾಕೆ ಹೇಳಿ? ಅವರಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಇಷ್ಟ ಆಗಿರುತ್ತೆ. ನನ್ನ ಪ್ರಕಾರ ಅವರು ಒಂದು ಯೂಟ್ಯೂಬರೇ ಇರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಡಬೇಕು ಅಂತ. ಆದರೆ ಯಾರಿಗೆ ಇಷ್ಟ ಆಗಲ್ಲವೋ ಅವರು ಟೆನ್ಷನ್ ತೊಗೊಂಬೇಡಿ. ಯಾಕೆ ಅಂದರೆ ಹೇಳುವ ಗೋಯ್ಸ್ ನೋಡಿ ಹೇಳ್ತೀನಿ. ನಮ್ಮಪ್ಪ ಅಮ್ಮ ನಾನು ವೀಡಿಯೋ ಎಡಿಟಿಂಗ್ ವಾಗ್ ಅಂತ ದುಡ್ಡು ಕೊಟ್ಟವ್ರೆ. ಆ ದುಡ್ಡಲ್ಲಿ ನಾನು ನೆಕ್ಸ್ಟ್ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ. ಹಂಗೆ ಮಾಡಲ್ಲ ಗಾಯ್ಸ್ ವೀಡಿಯೋ ಎಡಿಟಿಂಗ್ ಮುಂದಿನ ವೀಡಿಯೋಸ್ಗಿಂತ. ಸೊ ನಿಮಗೆ ಆದಷ್ಟು ಬೇಗ ಎಡಿಟಿಂಗ್ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಒಂದು 20 ಸಬ್ಸ್ಕ್ರೈಬರ್ಸ್ ಸಾರಿ ಹಿಂದೆ ಹೋಗು. ಹಾಂ ಗಾಯ್ಸ್, ನೀವು ಒಂದು 20 ಸಬ್ಸ್ಕ್ರೈಬರ್ಸ್ ಆದರೂ ಯಾವುದೇ ಕಾರಣಕ್ಕೂ ಮಾಡಲೇಬೇಕು ಗಾಯ್ಸ್. 20 ಅಟ್ಲೀಸ್ಟ್ 15 ಇರೋದು 16 ಆದರೂ ಆಗಲಿ ನನಗೆ ಸಾಕು. 16 ಪ್ಲೀಸ್ ಗೈಸ್. ಯಾರಾದರೂ ಒಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್. ನಾನು ನಿಮ್ಮ ತುಂಬ ದೊಡ್ಡ ಎಸಾನ್ಮಂದ್ ಆಗ್ತೀನಿ ಅಂತೀನಿ. ಪ್ಲೀಸ್ ಈ ಚಿಕ್ಕ ಹುಡುಗನಿಗೋಸ್ಕರ ಅಷ್ಟಾದರೂ ಬನ್ನಿ ಪ್ಲೀಸ್. ಓಕೆ ಗೈಸ್, ಇವಾಗ ಮೇನ್ ಪಾಯಿಂಟ್ ಮುಗೀತು. ನಾನು ಯಾರ ಮನೆಗೆ ಹೋಗ್ತಿದ್ದೀನಿ ಅಂದರೆ ಹೇಳಿದ್ದೆ ತಾನೇ, ನೀವು ವೀಡಿಯೋ ಫುಲ್ ನೋಡಿದ್ರೇ ನಿಮಗೆ ಗೊತ್ತಾಗೋದು ನಾನು ಯಾರ ಮನೆಗೆ ಹೋಗ್ತಿದ್ದೀನಿ ಅಂತ. ಇನ್ಮೇಲೆ ಗಾಯ್ಸ್ ಹಂಗೆ ಮಾಡೋದು. ಯಾರು ಕಾಲುವಾಗನೂ ನೋಡಲ್ಲ ಹೊಟ್ಟೋಯ್ತಾರೆ ಗಾಯ್ಸ್. ನಾನಿವತ್ತು ಹೋಗ್ತಿದ್ದೀನಿ ನಮ್ಮ ಅಜ್ಜಿ ಮನೆಗೆ. ಯಾರೋ ಅವ್ನು ಪಕ್ಕದಲ್ಲಿರೋನು ಕಾರವನು ಪಾಡಿ ದೇವಡ ಹೆವಿ ಡ್ರೈವರ್ಸ್ತಿ ಇಸ್ಕಿ ಮೋಜ್ ಕರ್ಸ್ತಿ. ಅರೆ ಬೌನ್ಸ್ ಪರ ಅಲ್ಲಿ ಕರೆ. ಆಮೇಲೆ ನನಗೆ ಹಾಡು ಗೊತ್ತಿಲ್ತಿ. ಓ ಮೈ ಗಾಡ್, ನನ್ನ ಕಾರ್ ಹೊಸ ಕಾರ್ ಇದು. ಆಮೇಲೆ ಗಿಟ್ಯಾಶ್ ಮಾಡಿ ಇಡ್ಬಿಟ್ಟ್ಯಾ. ಆಯ್ತು, ನೀವು ನನ್ನ ವೀಡಿಯೋನ ಲೈಕ್ ಮಾಡಿ. ಇದು ಫಸ್ಟ್ ವೀಡಿಯೋನ ಲೈಕ್ ಬೇಕಂದ್ರೆ ಆಮೇಲೆ ಮಾಡೋರಿ ಪ್ಲೀಸ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಚಿಕ್ಕ ಟಾಸ್ಕ್ ಕೊಡ್ತೀನಿ ನಿಮಗೆ. ಈ ವಿಡಿಯೋ ಮುಗಿದ ಮೇಲೆ ಕೆಳಗಡೆ ಹೋಗಿ. ಈ ವಿಡಿಯೋ ಕೆಳಗಡೆ ಒಂದು ರೆಡ್ ಕಲರ್ ಬಟನ್ ಇರ್ತದೆ. ಅಲ್ಲೊಳಗಡೆ ಸಬ್ಸ್ಕ್ರೈಬ್ ಅಂತ ಬರ್ತಿರುತ್ತೆ, ರೆಡ್ ಕಲರ್ ಬಟನ್ನು. ಅದನ್ನು ನೀವು ಗ್ರೇ ಮಾಡಬೇಕು. ನಿಮ್ಮ ಟಾಸ್ಕ್ ಅದು ಗಾಯ್ಸ್. ರೆಡ್ ಬಟನ್ನ ನೀವು ಗ್ರೇ ಮಾಡಬೇಕು. ನೋಡಿ ಗಾಯ್ಸ್, ನಿಮಗೋಸ್ಕರ ಎಂತೆಂಥ ಖತರ್ನಾಕ್ ಸ್ಟೆಂಟ್ಸ್ಗಳೆಲ್ಲ ಮಾಡ್ತೀವಿ ನಾವು. ಆದರೆ ನೋಡಿ ಗಾಯ್ಸ್, ನಮ್ಮ ಎಂತೆಂಥ ಕಾಸ್ಟ್ಲಿ ಕಾರ್ಗಳನ್ನೆಲ್ಲ ನಮಗೋಸ್ಕರ ಓನ್ಲಿ ಬರೀ ನಿಮಗೋಸ್ಕರ ಇಷ್ಟೊಂದು ಅಡ ಇಕ್ತೀವಿ. ಹೌದೇ? ನೀವು ಲೈಕ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಗಾಯ್ಸ್ ಮಾಡಿ. ನೀವು ಮಾಡಿದ್ರೆ ನಿಮ್ಗೆ ಯಾರಿಗೆ ಗೊತ್ತು, ನಿಮ್ಗೊಂದು ಐಫೋನ್ ಸಿಗ್ಬೋದು. ಗಾಯ್ಸ್, ಐಫೋನ್. ಓಕೆ ಗಾಯ್ಸ್, ಮಾತಾಡ್ಕೊಂಡು ಅರ್ಧ ದಾರಿನೇ ಬಂದ್ಬಿಡ್ತು. ಓಕೆ ಗಾಯ್ಸ್, ನನ್ನ ಕಾರ್ ಅಂತೂ ನೀರೊಳಗಡೆ ಮುಳುಗೇ ಹೋಗ್ಬಿಟ್ಟಿತ್ತು. ಆದರೆ ನಾನು ಹಿಂಗೋ ಮಾಡಿ ಆ ಕಾರ್ನ ಆಚೆ ತಗೊಂಬಂದು ಇಲ್ಲಿ ನಿಲ್ಲಿಸಿದ್ದೀನಿ. ಗಾಡಿ ಇಂಜಿನ್ನೇ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಗಾಯ್ಸ್. ನಾನು ಆಮೇಲೆ ಏನೇನೋ ಪ್ರೊಸೀಜರ್ ಮಾಡಿಸ್ಕೊಂಡು ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ದೇವಡ ರೆಡಿ ಮಾಡಿಸ್ಕೊಂಡು ಬರೀ ನಿಮಗೋಸ್ಕರ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ಪ್ಲೀಸ್ ವಿಡಿಯೋ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ನಿಮ್ಗೆ ಹೇಳ್ತಿದ್ದೆ ಅರ್ಧ ದಾರಿನೇ ಬಂದ್ಬಿಟ್ಟೈತೆ ಅಂತ. ಇನ್ನೇನೊಂದು 4 ನಿಮಿಷನೂ ಬೇಡ, 2 ನಿಮಿಷದಲ್ಲಿ ನಮ್ಮ ಅಜ್ಜಿ ಮನೆ ಬಂದೇ ಬಿಡ್ತದೆ. ಗಾಯ್ಸ್, ನೀವು ಪ್ಲೀಸ್ ಈ ಇನ್ಫಾರ್ಮೇಷನ್ ವೀಡಿಯೋನ ಆದಷ್ಟು ಬೇಗ ಎಲ್ಲರಿಂದ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಗ್ರೋ ಆಗೋಕ್ಕೆ ಸಹಾಯ ಮಾಡಿ. ನಿಮಗೋಸ್ಕರ ಬರೀ ಎಷ್ಟು ಹೇಳಿದ್ದೀನೋ ಗೊತ್ತಿಲ್ಲ, ಬರೀ ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದು ನಾನು. ಏನಕ್ಕೆ ಸುಮ್ಮನೆ ನೋಡ್ಕೊಂಡು ಹೋಗ್ರಿ ಅಂತ ಅಲ್ಲ. ವಿಡಿಯೋನ ಲೈಕ್ ಮಾಡಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಮ ಟಾಸ್ಕ್ ಕೊಟ್ಟಿರೋದನ್ನ ಈ ಸಲ ಕಂಪ್ಲೀಟ್ ಮಾಡಲೇಬೇಕು. ಅದು ಟಾಸ್ಕ್ ನಂಬರ್ 1. ಇವಾಗ ಟಾಸ್ಕ್ ನಂಬರ್ 2 ನೀವು ಮಾಡಲೇಬೇಕು ಗಾಯ್ಸ್. ಪ್ಲೀಸ್ ನನಗೋಸ್ಕರ ನೀವು ಮಾಡಲೇಬೇಕು ಗಾಯ್ಸ್. ಇವಾಗ ಟಾಸ್ಕ್ ನಂಬರ್ 2 ಅಂದರೆ ಇನ್ನೊಂದು ಸಬ್ಸ್ಕ್ರೈಬ್ ರೆಡ್ ಬಟನ್ನ ಗ್ರೇ ಮಾಡಿದ್ರೆ ಮುಗೀತು.
ಟಾಸ್ಕ್ 1 ಮುಗೀತು. ಇವಾಗ ಟಾಸ್ಕ್ 2 ಶುರು ಆಗ್ತಿದೆ. ಇನ್ನೊಂದು ಅಲ್ಲಿ ಲೈಕ್ ಥಮ್ಸ್ ಅಪ್ ಒಂದು ಬಟನ್ ಇರುತ್ತೆ, ಅದು ಗ್ರೇ ಇರುತ್ತೆ. ನೀವು ಅದನ್ನು ಬ್ಲೂ ಕಲರ್ ಸ್ಪಾರ್ಕಲ್ ಬ್ಲೂ ಮಾಡಬೇಕು ಗಾಯ್ಸ್. ಅದು ಎಷ್ಟು ಮ್ಯಾಕ್ಸಿಮಮ್ ಇರಬೇಕು ಗಾಯ್ಸ್ ಈ ವಿಡಿಯೋದಲ್ಲಿ. ಜಾಸ್ತಿ ಬೇಡ, ನಾನು ಯಾವ ಯೂಟ್ಯೂಬರ್ಸ್ ಥರ ಅಷ್ಟೊಂದು ಕೇಳೋಲ್ಲ ಗಾಯ್ಸ್. ಓನ್ಲಿ 50 ಲೈಕ್ಸ್. 50 ಲೈಕ್ಸ್ ಸಾಕು. ಇವನು ಯಾರಪ್ಪ ಇವನು? ಓಯ್ ಏಕರ್ಸ್ ಏ ಡ್ರೈವರ್ಸ್ सबकी मोचकर्स मेरे बाउंसपुर्स दिल्लीकर्स शोमशाप्स पची पॉम्पअप्स जस्ट 1 मिनट ओ नो एयरपोर्ट ನಂಗೆ ಮಾಡಪ್ಪ. ಓಕೆ ಇಲ್ಲಿ ಕ್ರಾಸ್ ಓ ನೋ ಬ್ಯಾಲೆನ್ಸ್ ತಪ್ಪು ಓದ್ಯಾ. ಓ ಗಾಯ್ಸ್ ಈ ಸಿಟಿ ಬಂದೇ ಬಿಡ್ತಾ ಇಲ್ಲಿಂದ ಗಾಯ್ಸ್. ಓನ್ಲಿ ಅಂದರೆ ಓನ್ಲಿ 2 ಕಿಲೋಮೀಟ್ರ್ ಗಾಯ್ಸ್. 2 ಕಿಲೋಮೀಟ್ರ್ ಇಷ್ಟ. ನನ್ನ ಹುಷಾರು ಹೆವಿ ಡ್ರೈವ್ಗಳು ಆಗೋದು ಬೇಡ ಗಾಯ್ಸ್. ಈ ಸ್ಟೇರಿಂಗ್ ಬಂದಾಗಿಂದ ಗಾಯ್ಸ್ ನಾನು ಎಷ್ಟು ಮಸ್ತಾಗಿ ನ್ಯೂಟನ್ ನ್ಯೂಟ್ರನ್ ಅನ್ನೋ ಬದಲು ಇಲ್ಲಿ ಕ್ರಾಸ್ ತೊಗೊಬೇಕಾಗಿತ್ತು. ಅಲ್ಲಿ ಗಾಯ್ಸ್ ಆ ಬ್ಲೂ ಕಲರ್ ಬಿಲ್ಡಿಂಗ್ ಕಾಣಿಸ್ತೈತಲ್ಲ ಗಾಯ್ಸ್, ಅಲ್ಲಿ ಅದು 2 ಬ್ಲೂ ಕಲರ್ ಬಿಲ್ಡಿಂಗ್ಸ್. ಈ ಮುಂದೆ ರೋಡ್ ನೋಡಪ್ಪ. ಗಾಯ್ಸ್ ಆ ಬ್ಲೂ ಕಲರ್ 2 ಬಿಲ್ಡಿಂಗ್ಸ್ ಕೆಳಗಡೆ ಒಂದು ಮೀಡಿಯಮ್ ಬ್ಲೂ ಬಿಲ್ಡಿಂಗ್ ಐತಲ್ಲ ಗಾಯ್ಸ್, ಅದೇ ಗಾಯ್ಸ್ ಇಂಥ ದೊಡ್ಡ ಮನೆ ನಮ್ಮ ಅಜ್ಜಿ ಮನೆ. ಗಾಯ್ಸ್ ಆ ಬ್ಲೂ ಬಿಲ್ಡಿಂಗೇ ಗಾಯ್ಸ್. ओके 1 मिनट बस 1 मिनट. ಓಕೆ ಎಷ್ಟು ಹೈ ಸ್ಪೀಡಲ್ಲಿ ಹೋಗಬೇಕು ಇವಾಗ ನಾನು. ಅಯ್ಯೋ ಆ ಕಡೆ ಹೋಗ್ಬೇಕಾಗಿತ್ತು. ಯಾರೋ ನೋ ಅಯ್ಯೋ ಪಕ್ಕದಲ್ಲೇ ಜಿಪ್. ದೇವಡ ಗಾಯ್ಸ್ ನೋಡಿ ಗಾಯ್ಸ್ ಬಂತು. ಆದರೆ ನಾನು ಆ ಬಿಲ್ಡಿಂಗ್ ಬಂದಿದ್ದ ತಕ್ಷಣ ವಿಡಿಯೋನ ಕಂಟಿನ್ಯೂ ಮಾಡೋ ಸೀನೇ ಇಲ್ಲ. ಕಾರಿಂದ ಇಳಿತೀನಿ, ಮನೆ ಒಳಗಡೆ ನುಗ್ಬಿಟ್ಟು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೀನಿ. ನೀವು ಆದರೆ ಆ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡಲೇಬೇಕು, ಇಲ್ಲ ನಂಗೆ ಬೇಜಾರಾಗ್ತದೆ. ಈಗ ಗಾಯ್ಸ್ ನಾನು ಸುಮ್ಮನಂದೆ. ಆ ದೊಡ್ಡ ಬಿಲ್ಡಿಂಗ್ ಅಲ್ಲ, ಈ ಚಿಕ್ಕ ಬಿಲ್ಡಿಂಗು. ಗಾಯ್ಸ್ ಈ ಚಿಕ್ಕ ಬಿಲ್ಡಿಂಗು ನಾನಿವಾಗ ಒಳಗಡೆ ಪಾರ್ಕ್ ಮಾಡಿಬಿಟ್ಟು ಸಿಗೋಣ ನಿಮಗೆ ಮುಂದಿನ ವೀಡಿಯೋದಲ್ಲಿ ಅಂತ. ನೋಡಿ ಗಾಯ್ಸ್ 2 ಕಾರ್ಗಳಿವೆ. ವಾವ್ ಚೆನ್ನಾಗೈತಲ್ವಾ ಗಾಯ್ಸ್? 2 ಕಾರ್ಗಳು. ಅಜ್ಜಿ ಹತ್ರ ಅಜ್ಜಿ ಕಾರ್ ಓಡಿಸ್ತಾರೆ ಗಾಯ್ಸ್, ಗೊತ್ತಾ ನಿಮಗೆ? ಮಜ್ಜಿ ಏನು ಅನ್ಕೊಂಬಿಟ್ಟಿದ್ದೀರಾ? ಓ ಗಾಯ್ಸ್ ಏನಾಯ್ತು ಗೊತ್ತಾ ಗಾಯ್ಸ್, ನನ್ನ ವೀಡಿಯೋನ ಸ್ಟಾಪ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡಿಸ್ಕೊಂಡು ನಾನು ಇವಾಗ ನಮ್ಮ ಮನೆಗೆ ಹೋಗ್ತಿದ್ದೀನಿ. ಸೊ ನಿಮಗೆ ಇವಾಗ ಮುಂದಿನ ರೋಡ್ ಟ್ರಿಪ್ಪಿಂಗ್ ವೀಡಿಯೋ, ಅದು ವಿತ್ ಮಸ್ತ್ ಎಡಿಟಿಂಗ್ ಎಲ್ಲ ಬೇಕಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನಾವು ಸಿಗೋಣ ನಿಮಗೆ ಮುಂದಿನ ರೋಡ್ ಟ್ರಿಪ್ಪಿಂಗ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೋಲ್ ಆ್ಯಂಡ್ ಟಕ್ಕ ಬಬ್ಬಾಯ್ ಗಾಯ್ಸ್. ಡ್ರಿಫ್ಟ್ ಬಬ್ಬಾಯ್.